ಕಾಂಗ್ರೆಸ್ ಪಡಸಾಲೆಯಲ್ಲಿ ಭುಗಿಲೆದ್ದಿದ್ದ ಖಾತೆ ಖ್ಯಾತೆ ಇದೀಗ ಸ್ವಲ್ಪ ಮಟ್ಟಿಗೆ ತಣ್ಣಗಾದಂತೆ ಕಾಣ್ತಾ ಇದೆ. 13 ದಿನಗಳ ಅಸಮಾಧಾನದ ನಂತರ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಖಾತೆ ಹಂಚಿಕೆಯಲ್ಲಿ ಪೂರ್ಣ ಪ್ರಮಾಣದ ಅಧಿಕಾರ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕೆ ಬೇಸರಗೊಂಡಿದ್ರು, ನಿಮಗೆ ಗೊತ್ತೇ ಇದೆ. ಆದರೆ ಸಚಿವರ ಮುನಿಸನ್ನು AICC ಪ್ರಧಾನ ಕಾರ್ಯದರ್ಶಿ ಶ್ರೀ KC ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಣಿಸಿದ್ದಾರೆ. ಈ ಬೆನ್ನಲ್ಲೇ GBA ಕೇಂದ್ರ ಕಚೇರಿಯಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿಯೇ ಸಚಿವ ಕೃಷ್ಣ ಬೈರೇಗೌಡ ಮೊದಲ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಬೆಂಗಳೂರಿನ 5 ಪಾಲಿಕೆಗಳ ಆಯುಕ್ತರು ಹಾಗೂ ಮುಖ್ಯ ಇಂಜಿನಿಯರ್ಗಳು ಎಲ್ಲರೂ ಕೂಡ ಭಾಗವಹಿಸಿದರು. ನಿಯಮವನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ಪಬ್ಲಿಸಿಟಿಗಾಗಿ PIL ಸಲ್ಲಿಸಿದ್ದ ಧಾರವಾಡದ ಮಂಗಳಪ್ಪನಿಗೆ 50,000 ರೂಪಾಯಿ ದಂಡ ವಿಧಿಸಿ PIL ವಜಾಗೊಳಿಸಿ ಹೈಕೋರ್ಟ್ ಛೀಮಾರಿ ಹಾಕಿದೆ. ಸಚಿವರ ಸಂಖ್ಯೆ, ಗರಿಷ್ಠ ಸಂಖ್ಯೆ, ಸದನ ಬಲದ 15% ಮೀರಬಾರದು. ಆದರೆ 12% ಸಚಿವರ ನೇಮಕವಾಗಿಲ್ಲದಿರುವುದರಿಂದ ಪದಗ್ರಹಣ ಕಾನೂನು ಬಾಹಿರ ಅಂತ ಅರ್ಜಿ ಹಾಕಲಾಗಿತ್ತು. CM ಹಾಗೂ 13 ಸಚಿವರ ಪದಗ್ರಹಣ ಪ್ರಶ್ನಿಸಿದ್ದ ಹೈಕೋರ್ಟ್ಗೆ PIL ಸಲ್ಲಿಸಲಾಗಿತ್ತು. ಆದರೆ ಸಂವಿಧಾನದ 164 ಕಲಂ 1A ತಪ್ಪಾಗಿ ಅರ್ಥೈಸಿ PIL ಸಲ್ಲಿಸಿದ್ದೀರಿ ಅಂತ ಮಂಗಳಪ್ಪನಿಗೆ ಹೈಕೋರ್ಟ್ 50,000 ರೂಪಾಯಿ ದಂಡ ವಿಧಿಸಿ ಮಂಗಳಾರತಿ ಮಾಡಿದೆ. PIL ವಜಾಗೊಳಿಸಿದೆ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಕುರಿತು ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಅಂತ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಒತ್ತಾಯ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದಂಥ ಕೈಗಾರಿಕಾ ಸಚಿವ MB ಪಾಟೀಲ್ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿದ್ದರಾಮಯ್ಯ ರಾಜೀನಾಮೆ ವೇಳೆ ಹೇಳಿದ್ರು, ಪೆಟ್ರೋಲು ಡೀಸೆಲು ಸಿಲಿಂಡರ್ ಬೆಲೆ ಎಷ್ಟು ಏರಿಕೆಯಾಗಿದೆ, ಮೊದಲು ನರೇಂದ್ರ ಮೋದಿಗೆ ಶ್ವೇತಪತ್ರ ಹೊರಡಿಸೋಕೆ ಹೇಳಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದರ ಏರಿಕೆಯಿಂದ ನೀವು ಕೂಡ ಇದೆಲ್ಲದರ ಪರಿಣಾಮಕ್ಕೆ ಒಳಗಾಗಿದ್ದೀರಿ ಅಲ್ವಾ? ವಿಶ್ವಗುರು ಅಚ್ಚೇ ದಿನ ಅಂದಿದ್ರು, ಆದರೆ ಇನ್ನೂ ಆ ದಿನ ಬಂದಿಲ್ವಾ ಅಂತ ವ್ಯಂಗ್ಯ ಆಡಿದರು. ಅವ್ರು ವಿಜೇಂದ್ರಿಗೆ ಹೇಳ್ರಿ, ಮೊದಲ ಪ್ರಧಾನಮಂತ್ರಿಗೆ ಹೇಳ್ರಿ ಅಂತ ಹೇಳ್ರಿ ಶ್ವೇತಪತ್ರ ಹೊರಡ್ಸಕ್ಕೆ. ಪೆಟ್ರೋಲ್ ರೇಟ್ ಏನಾಗಿದೆ, ಡೀಸೆಲ್ ರೇಟ್ ಏನಾಗಿದೆ, ಗ್ಯಾಸ್ ಸಿಲಿಂಡರ್ ರೇಟ್ ಆಗಿದೆ, ಡಾಲರ್ ರೇಟ್ ಏನಾಗಿದೆ, ನಿನ್ನೊಬ್ಬರು ಪೌಂಡ್ ಹೇಳ್ತಾರೆ 150 ರೂಪಾಯಿ. ನಾನು ಸುಮ್ಮನೆ ಕೇಳಿದ್ರು, ಗೆಸ್ ಮಾಡ್ರಿ ಎಷ್ಟಾಗಿದೆ ಪೌಂಡ್. ನಾನು 120 ಅಂದೆ. ಏನು ಅಷ್ಟು ಗೊತ್ತಿಲ್ಲ ಅಂದ್ರು. 150 ರೂಪಾಯಿ ಅಂತ ನನಗೆ ಹೇಳಿದ್ರು. ಬಂಗಾರದ ರೇಟು ನಾವು ಟಾಪ್ 3 ಬಂದಿದ್ದು 5 ಹೋಗಿದ್ದೀವಿ. ಈಗ ಪೆಟ್ರೋಲ್ ಸಿಕ್ತಿತ್ತಲ್ಲ, ಡೀಸೆಲ್ ಸಿಕ್ತಿಲ್ಲ, ವಿಶ್ವಗುರು ಅವ್ರು ಹೇಳ್ಬೇಕಲ್ಲ. ಅಚ್ಚೇ ದಿನ ಬಂದಿದ್ದಾವೆ, ಒಳ್ಳೆ ಮದ್ದು ನಾವು ಎಲ್ಲರಿಗೂ, ನಿಮಗೂ ಬಂದಿದ್ದಾವೆ. ನೀವು ಸುಮ್ಮನೆ ಇದ್ದೀರಿ, ನಿಮ್ಗೆ ಹೊರ ಬಿದ್ದಿಲ್ವಾ ಪೆಟ್ರೋಲ್ ರೇಟು, ಎಣ್ಣೆ ಅದು ಅಡಿಗೆ ಎಣ್ಣೆ, ಮೋಟರ್ ಸೈಕಲ್ ತಗೊಳ್ರಿ, ಮೊದಲ 50,000 ಸಿಗ್ತಿದ್ವಿ, 1 ಲಕ್ಷ ಆಗಿದಾವೆ ಇದೆಲ್ಲ. ಬಂಗಾರದು ಮದುವೆ ಆಗ್ಬೇಕಂತ ಅಥವಾ ಯಾರು ಕಾರಣ ಬಂಗಾರದು ಸಿಗ್ತಾ ಇರೋದು ದಿವಸ. ಯಾಕಮ್ಮ ಹೇಳ್ರಿ ಸತ್ಯ, ನಿಮ್ಗೆ ಗೊತ್ತಿದೆಯಲ್ಲ ಸತ್ಯ. ನೀವು ಇದ್ರ ಓಕೆ, ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ವೈದ್ಯರ ಸಲಹೆ ಇಲ್ಲದೆ, ಅಂದರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಔಷಧಿ ಮಾರಾಟ ಮಾಡಬಾರ್ದು. ಆದರೆ ಇನ್ನು ಮುಂದೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಔಷಧಿ ಮಾರಾಟ ಮಾಡೋಂಗಿಲ್ಲ ಅಂತ ನಿಯಮ ಜಾರಿಯಾಗಿದೆ. ಎಸ್, ಕೇಂದ್ರ ಸರ್ಕಾರ ಔಷಧ ಮಾರಾಟ ನಿಯಮಗಳಲ್ಲಿ ಸ್ವಲ್ಪ ಒಂದಿಷ್ಟು ಬದಲಾವಣೆ ತಂದಿದೆ. ಅದರಲ್ಲಿ ಯಾವುದ್ಯಾವುದು ಅಂತ ಹೇಳಿದರೆ, ಕೆಮ್ಮಿನ ಸಿರಪ್ ಸೇರಿದಂತೆ ಎಲ್ಲ ಸಿರಪ್ ರೂಪದ ಔಷಧಿಗಳು ಬೇಕು ಅಂತ ಹೇಳಿದರೆ ಪ್ರಿಸ್ಕ್ರಿಪ್ಷನ್ ಕಡ್ಡಾಯ, ಮ್ಯಾಂಡೇಟ್ರಿ. ಕೆಮ್ಮಿನ ಸಿರಪ್ಗಳ ದುರುಪಯೋಗ ಹಾಗೂ ಕೆಲವು ಕಲುಷಿತ ಸಿರಪ್ಗಳಿಂದ ಮಕ್ಕಳಿಗೆ ಪ್ರಾಣ ಚೆಲ್ಲುವಂಥ ಘಟನೆಗಳು ಕೂಡ ಆಗಿದ್ದಾವೆ. ಹಾಗಾಗಿ ಇದನ್ನೆಲ್ಲ ತಡೆಗಟ್ಟೋಕೆ ಈ ಕ್ರಮಕ್ಕೆ ಮುಂದಾಗಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೆಮ್ಮಿನ ಸಿರಪ್ಗಳ ಓವರ್ ದಿ ಕೌಂಟರ್ ಮಾರಾಟವನ್ನು ನಿಲ್ಲಿಸಿದೆ. ಹೀಗಾಗಿ ಇನ್ನು ಮುಂದೆ ಕೆಮ್ಮಿನ ಸಿರಪ್ ಖರೀದಿಸೋಕೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಕಡ್ಡಾಯ ಆಗಲಿದೆ. ಹೋಲ್ಸೇಲ್ ಲೆಕ್ಕದಲ್ಲಿ ಚಿನ್ನ ಖರೀದಿಸ್ತೀವಿ ಅಂತ ಬರೋಬ್ಬರಿ 1.5 kg ಚಿನ್ನಾಭರಣ ದೋಚಿರೋ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಿದೆ ರೀ. ಬಾಂಬೆ ಗ್ಯಾಂಗ್ ಒಂದು, ಅಂದರೆ ಮುಂಬೈ ಗ್ಯಾಂಗ್ ಒಂದು ಹೋಲ್ಸೇಲ್ನಲ್ಲಿ ಚಿನ್ನ ಖರೀದಿಸ್ತೀವಿ ಅಂತ ಆನ್ಲೈನ್ನಲ್ಲಿ ಜಾಹೀರಾತು ಕೊಟ್ಟಿದ್ರು. ಇದನ್ನು ನೋಡಿ ಒಟ್ಟಿಗೆ ಚಿನ್ನ ಮಾರೋಕ್ಕೆ ಮೆಹ್ತಾ ಗೋಲ್ಡ್ ವ್ಯಾಪಾರಿಗಳು ಮುಂದಾಗಿದ್ದರು. ಕೇವಲ 1 ವಾರದ ಹಿಂದೆ ಅಷ್ಟೇ ಮಲ್ಲೇಶ್ವರಂನ 3ನೇ ಕ್ರಾಸ್ನಲ್ಲಿ
ಆಫೀಸ್ ತೆರೆದಂಥ ಖದೀಮ್ರು ತಮ್ಮ ಕಚೇರಿಗೆ ಮೆಹ್ತಾ ಗೋಲ್ಡ್ನವರನ್ನು ಕರೆಸಿಕೊಂಡು ವಂಚನೆ ಮಾಡಿದ್ದಾರೆ. 3 kg ಚಿನ್ನಾಭರಣವನ್ನು ಚೆಕ್ ಮಾಡಿ ಫೋಟೋ ತೆಗೆದುಕೊಳ್ತೀವಿ ಅಂತ ಚಿನ್ನದ ಸಮೇತ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಈ ಸಂಬಂಧ ದೂರು ದಾಖಲಿಸಿಕೊಂಡು ಖದೀಮ್ರ ಬೆನ್ನತ್ತಿದ್ದಂಥ ಪೊಲೀಸರು 3 ದಿನಗಳಲ್ಲಿ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಾಂಬೆ ಪ್ರವೀಣ್ ಅಲಿಯಾಸ್ ಪಪ್ಪು ಹಾಗೂ ಪರೇಶ್ ಸೋನಿಬಾಯ್ ಅವರು ಬಂಧಿತ ಆರೋಪಿಗಳು. ಇನ್ನು ಬಂಧಿತರಿಂದ 1,64,00,000 ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ಎಲ್ರಿಗೂ ತಮ್ಮದೇ ಆದಂಥ ಮನೆ, ಕಾರು, ಬೈಕ್ ಖರೀದಿ ಮಾಡಬೇಕು ಅಂತ ಇರುತ್ತಲ್ಲ, ಒಂದು ಹಂತದ ನೆಮ್ಮದಿ ಜೀವನ ನಡೆಸಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಈ ಬೈಕು ಕಾರುಗಳನ್ನು ಆನ್ಲೈನ್ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು ಮತ್ತು OLXನಲ್ಲಿ ನೋಡಿ ಖರೀದಿ ಮಾಡೋ ಮೊದಲು ಈ ಸ್ಟೋರಿನ ನೀವು ನೋಡಬೇಕು, ಕೇಳಿಸ್ಕೋಬೇಕು, ಎಚ್ಚರವಾಗಿರಬೇಕು. ನಾವು ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂದರೆ ಇತ್ತೀಚೆಗಂತೂ ಸಾಮಾನ್ಯವಾಗಿ ಆನ್ಲೈನ್ ಮೊರೆ ಹೋಗ್ತೀವಲ್ವಾ. ಆದರೆ ಇಂಥ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳನ್ನು ದೋಚೋದಕ್ಕೆ ಅಂತಲೇ ಒಂದು ಅಡ್ಡ ಮಾಡ್ಕೊಂಡಿದ್ದಾರೆ, ಅಡ್ಡ ದಾರಿ ಮಾಡ್ಕೊಂಡಿದ್ದಾರೆ ಈ ಖದೀಮ್ರು. ನಕಲಿ ಕೀ ಬಳಸೋದು, ಬೈಕ್ ಕಳ್ಳತನ ಬಳಿಕ ಕದ್ದ ಬೈಕ್ಗಳ ನಂಬರ್ ಪ್ಲೇಟೆಲ್ಲ ಚೇಂಜ್ ಮಾಡಿ ಮಾರಾಟ ಮಾಡ್ತಾಯಿದ್ರು ಈ ಕಿಲಾಡಿಗಳು. ಏನು ನೋಡ್ತಾ ಇದ್ದೀರಿ ದೃಶ್ಯದ ಬಲಭಾಗದಲ್ಲಿ, ಇಂಥ ಕಿಲಾಡಿಗಳನ್ನೇ ಇದೀಗ ಜಯನಗರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಸಲ್ಮಾನ್ ಮೆಹಬೂಬ್ ಅಲಿಯಾಸ್ ಬಿಲಾಲ್ ಇವ್ರನ್ನೆಲ್ಲ ಬಂಧಿಸಿ ಸುಮಾರು 22 ಲಕ್ಷ ರೂಪಾಯಿ ಮೌಲ್ಯದ 37 ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ಬಂಧಿತನ ಮೇಲೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಒಂದು ಕೇಸ್ ಕೂಡ ಪತ್ತೆಯಾಗಿದೆ, ದಾಖಲಾಗಿದೆ. ಹೆಚ್ಚಿನ ತನಿಖೆಗಾಗಿ ವಿಚಾರಣೆ ಕೂಡ ಮುಂದುವರೆದಿದೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆಯಿಂದ ರೈತರ ಸ್ಥಿತಿ ಚಿಂತಾಜನಕ ಆಗಿದೆ. ಜೂನ್ ತಿಂಗಳ ಮೊದಲಾರ್ಧದಲ್ಲಿ ರಾಜ್ಯದ ಹಲವೆಡೆ ಉತ್ತಮ ಮಳೆ ಆಗಿರಬೇಕಾಗಿತ್ತು. ಆದರೆ ಈ ವರ್ಷ ಯಾಕೋ ಮೇಘರಾಜ ಕರುಣೆ ತೋರಿಲ್ಲ ಮುನಿಸಿಕೊಂಡಂತೆ ಕಾಣ್ತಾ ಇದೆ. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಈ ಬಾರಿ ಮುಂಗಾರು ಆಗಿಲ್ಲ. ಹಾಗಾಗಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ರಾಜ್ಯದಲ್ಲಿ 21% ಆಗಿದ್ದರೆ ದೇಶಾದ್ಯಂತ ಒಟ್ಟಾರೆ 64% ಈ ರೈನ್ ಸ್ಕೇರ್ಸಿಟಿ ಎದುರಾಗಿದೆ. ಅಂದರೆ ಮಳೆಯ ಕೊರತೆ, ಮಳೆಯ ಅಭಾವ ಎದುರಾಗಿದೆ. ಜೂನ್ 4ರಿಂದ ಜೂನ್ 15ರವರೆಗೆ ಕೇವಲ ಎಷ್ಟು ಮಳೆ ಆಗಿದೆ ಗೊತ್ತಾ, 19 ಮಿಲಿಮೀಟರಷ್ಟು ಮಳೆ ಆಗಿದೆ. ಹೀಗಾಗಿ ರೈತರಲ್ಲಿ ಸಹಜವಾಗಿ ಆತಂಕ ಹೆಚ್ಚಾಗಿದೆ. ಬರೀ ರೈತರ ಆತಂಕ ಅಲ್ಲ, ನಮ್ಮೆಲ್ಲರ ಆತಂಕ ಆಗಬೇಕು ಅನ್ನೋದು ನಮ್ಮ ಕಳಕಳಿ. ಸಾಮಾನ್ಯವಾಗಿ ಈ ಅವಧಿಯಲ್ಲಿ 53% ವಾಡಿಕೆಯಲ್ಲಿ ಮಳೆ ಆಗಬೇಕಾಗಿತ್ತು. ಆದರೆ ಎಲ್ಲಿನೋ ಎಫೆಕ್ಟ್ನಿಂದ ಮಳೆ ಕೊರತೆ ಆಗಿದೆ ಅಂತ ಹೇಳಲಾಗಿದೆ. ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಕಾಲ್ನಡಿಗೆ ಮೂಲಕ ವ್ಯಾಪಾರಿಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ GBA ಕೇಂದ್ರ ಕಚೇರಿಗೆ ಮನವಿ ಸಲ್ಲಿಸೋಕೆ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ KR ಮಾರ್ಕೆಟ್ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲ, ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆಲ್ಲ ನಿರ್ಬಂಧ ಹೇರಲಾಗಿದೆ. ಪ್ರತಿಭಟನೆಗೆ ಅನುಮತಿ ಇಲ್ಲ ಅಂಥೇಳಿ ಪೊಲೀಸ್ ಇಲಾಖೆ ಸ್ಪಷ್ಟನೆ ಕೊಟ್ಟರೂ ಕೂಡ ಸರ್ಕಾರದ ಗಮನ ಸೆಳೆಯೋಕೆ ಈ ವ್ಯಾಪಾರಿಗಳು ತಮ್ಮ ಸಿದ್ಧತೆ ನಡೆಸಿದ್ದಾರೆ. ಇನ್ನು ಮನವಿ ಸ್ವೀಕಾರದ ಬಳಿಕ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆ ಪ್ರಕಟ ಆಗಬಹುದು ಅಂತ ಹೇಳಲಾಗಿದೆ. ಪಾದಾರ್ಪಣೆಗೂ ಮುನ್ನವೇ ಬೇಬಿ ಬಾಸ್ ಯಾರು ಗೊತ್ತಾಯ್ತಲ್ಲ, ಎಸ್, ವೈಭವ್ ಸೂರ್ಯವಂಶಿಗೆ ಇದೀಗ ಬ್ಯಾನ್ ಭೀತಿ ಎದುರಾಗಿದೆ. ಶ್ರೀಲಂಕಾ ಎ ವಿರುದ್ಧದ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಯುವ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಅಶಿಸ್ತನ್ನು ತೋರಿದ್ರು. ದಂಬುಲಾದಲ್ಲಿ ನಡೆದಂಥ ಇಂಡಿಯಾ ಎ ವರ್ಸಸ್ ಶ್ರೀಲಂಕಾ ಎ ನಡುವಿನ ಪಂದ್ಯದಲ್ಲಿ ಪಂದ್ಯ ಸೋತ ನಿರಾಸೆಯಲ್ಲಿ ಉಗ್ರಾವತಾರ ತಾಳಿ ವೈಭವ್ ಜಗಳ ಆಡಿದರು. ಹೀಗಾಗಿ ಮೈದಾನದಲ್ಲಿ ಎದುರಾಳಿ ಆಟಗಾರರ ಮೇಲೆ ಕೈ ಮಾಡೋದು ಅಥವಾ ತಳ್ಳೋದು ಗಂಭೀರ ಶಿಸ್ತು ಉಲ್ಲಂಘನೆಯಾಗಿದೆ. ಈ ಪರಿಣಾಮ ಡ್ರೀಮ್ ಡೆಬ್ಯೂಗೂ ಕೂಡ ಮುನ್ನ ವೈಭವ್ಗೆ ICCಯಿಂದ ಶಿಕ್ಷೆಯ ಭೀತಿ ಎದುರಾಗಿದೆ ಅಂತ ಹೇಳ್ಬೋದು. ಫಿಫಾ ವರ್ಲ್ಡ್ ಕಪ್ನ ಗ್ರೂಪ್ H ಪಂದ್ಯದಲ್ಲಿ ಬಲಿಷ್ಠ ಸ್ಪೇನ್ ತಂಡಕ್ಕೆ ಶಾಕ್ ನೀಡಿ ಜಗತ್ತಿನಾದ್ಯಂತ ಕೇಪ್ ವರ್ಡೆ ತಂಡದ ಗೋಲ್ ಕೀಪರ್ ವಜಿನ್ನ ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಸ್ಪೇನ್ ವಿರುದ್ಧದ ಪಂದ್ಯ ಮುಕ್ತಾಯಗೊಂಡ ಕೇವಲ 90 ನಿಮಿಷಗಳಲ್ಲಿ ವಜಿನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಾಗಿದೆ ಗೊತ್ತಾ, ಬರೋಬ್ಬರಿ 10 ಲಕ್ಷದ ಗಡಿ ದಾಟಿದೆ. ಫಿಫಾ ಶ್ರೇಯಾಂಕದಲ್ಲಿ 67ನೇ ಸ್ಥಾನದಲ್ಲಿರುವಂಥ ಕೇಪ್ ವರ್ಡೆ ಮತ್ತು ಮಾಜಿ ವಿಶ್ವ ಚಾಂಪಿಯನ್ ಸ್ಪೇನ್ ನಡುವಿನ ಪಂದ್ಯ ಏಕಪಕ್ಷೀಯವಾಗಿರಲಿದೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಎಲ್ಲ ತಲೆಕೆಳಗಾಯಿತು. ಪಂದ್ಯದುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡಿದ ಆಫ್ರಿಕನ್ ದೇಶ ಕೇಪ್ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು 0-0 ಗೋಲುಗಳಿಂದ ರೋಚಕ ಡ್ರಾ ಮಾಡುವಂತೆ ಮಾಡಿತು. ಬಳಿಕ ಮೈದಾನದಲ್ಲಿ ಗೋಡೆ ತರಹ
ನಿಂತಂಥ 40ರ ಹರೆಯದ ವಜಿನ್ನ ಸ್ಪೇನ್ನ 7 ಖಚಿತ ಗೋಲ್ಗಳನ್ನು ತಡೆಯುವ ಮೂಲಕ ಪಂದ್ಯದ ಹೀರೋ ಆದರೂ. ಮೈದಾನದಲ್ಲಿ ಸ್ಪೇನ್ ಆಟಗಾರರನ್ನು ಕಟ್ಟಿ ಹಾಕಿದ ವಜಿನ್ನ ಅಕ್ಷರಶಃ ಸಿಂಹ ಆಗಿದ್ರು. ಅವರ ಮ್ಯಾಜಿಕ್ ಸಾಮಾಜಿಕ ಜಾಲತಾಣದಲ್ಲೂ ಸಂಚಲನ ಮೂಡಿಸಿದೆ.